ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲರಿಗೂ ಗೊತ್ತಾ ಇರ್ತಾರೆ. ಕರ್ನಾಟಕ ಅಂದರೆ ಕರ್ನಾಟಕದ ಹೆಸರು ಬಂದರೆ ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಅಷ್ಟು ಹ್ಯೂಜ್ ಫ್ಯಾನ್ಸ್, ಅಷ್ಟು ಲಾಯಲಿಟಿ ಫ್ಯಾನ್ಸ್ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಗೌರವ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ದರ್ಶನ್ ಅವರ ಲೈಫ್ ಸ್ಟೈಲ್ ಬಗ್ಗೆ, ಅವ್ರ ಆಗಿರೋ ಡೌನ್ಫಾಲ್, ಅಪ್ಫಾಲ್ ಎಲ್ಲ ಮಾತಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಒಬ್ಬ ಫ್ರೆಂಡ್ಸಿಗೆ ಅದು ಶೇರ್ ಮಾಡಿ. ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅಂದರೂ ತಪ್ಪಾಗಲ್ಲ. ಫ್ಯಾನ್ಸ್ಗಳೇ ಖುಷಿಪಟ್ಟು ಅವರ ಪ್ರೀತಿಯಿಂದ ಹೆಸರಿಟ್ಟಿರೋದು ಡಿ ಬಾಸ್ ದರ್ಶನ್ ಅಂತ. ಎಲ್ಲರಿಗೂ ಡಿ ಬಾಸ್ ಅಂತ ಒಂದು ಹೆಸರು, ಯಾವುದೇ ಒಂದು ಫಂಕ್ಷನ್ ನಡೀತಿರಲಿ, ಯಾವುದೇ ಒಂದು ದೊಡ್ಡ ಸಮಾರಂಭ, ಆ ಫಂಕ್ಷನ್ ಯಾವ ಟಾಪಿಕ್ ಮೇಲಾದರೂ ಆಗಿರಲಿ, ಅಲ್ಲಿ ಒಂದು ಡಿ ಬಾಸ್ ಅನ್ನೋ ಕೂಗು ಎಲ್ಲ ಕಡೆ ಇದ್ದೇ ಇರುತ್ತೆ. ಅದು ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ ಕೂಡ. ಬರೀ ಒಂದು ತಪ್ಪಿನಿಂದ ಒಬ್ಬ ಮನುಷ್ಯನ ಹಳೆಯೋಕ್ಕಾಗಲ್ಲ ಅಂದರೆ ತಪ್ಪೇ ಆಗಲ್ಲ. ಇವಾಗ ತಪ್ಪು ಅನ್ನೋದು ಎಲ್ಲರೂ ಮಾಡೇ ಇರ್ತಾರೆ. ಇವರೊಂದು ಸ್ವಲ್ಪ ತಪ್ಪು ಮಾಡಿದ್ದಾರೆ ಅಂತ ಅವರ ಕ್ಯಾರೆಕ್ಟರ್ ಫುಲ್ ಡೆಸ್ಟಿನೇಟ್ ಮಾಡೋದಲ್ಲ. ಅವರು ಒಂದು ತಪ್ಪು ಮಾಡಿದ್ದಾರೆ, ತಪ್ಪನ್ನ ತಿದ್ಕೊಂಡು ಸರಿ ಆಗ್ತಾರೆ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ರೇಣುಕಾ ಸ್ವಾಮಿ ಅವ್ರದ್ದು ತಪ್ಪೇ ಇರುತ್ತೆ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ. ಯಾಕಂದರೆ ನೀವು ಕಳೆದ 1.5 ವರ್ಷದಿಂದ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಈ ಟಾಪಿಕ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ಅದ್ರ ಬಗ್ಗೆ ಬಿಟ್ಟು ದರ್ಶನ್ ಸರ್ ಅವರು ಲೈಫ್ ಸ್ಟೈಲ್ ಹೆಂಗೆ ಶುರು ಆಯಿತು ಅಂತ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದೆ ಹೇಳೋಕ್ಕೆ. ನಿಮಗೇನಾದರೂ ಇಲ್ಲಿ ತನಕ ವೀಡಿಯೋ ನೋಡ್ತಿದ್ರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಇವಾಗ ನಿಮಗೆ ದರ್ಶನ್ ಸರ್ ಅವ್ರ ಮೂವಿ ನೀವು ನೋಡೇ ಇರ್ತೀರಾ, ಕಲಾಸಿಪಾಳ್ಯ, ಎಲ್ಲ ನೀವು ನೋಡೇ ಇರ್ತೀರಾ. ಮೆಜೆಸ್ಟಿಕ್ ಎಲ್ಲ ನೀವು ನೋಡೇ ಇರ್ತೀರಾ. ಈ ಮೂವಿಗಳಲ್ಲಿ ಅವರು ಫಸ್ಟ್ ಲೈಟ್ ಮೆನ್ ಆಗಿ ಸೇರಿಕೊಂಡು ಅವ್ರ ತಂದೆನೂ ಸಡನ್ನಾಗಿ ಡೌನ್ಫಾಲ್ ಆಗ್ತಾ ಹೋಗ್ತಾರೆ. ಡೌನ್ಫಾಲ್ ಮೀನ್ಸ್ ಡೆತ್ ಆಗ್ತಾರೆ. ಆ ಡೆತ್ ಆದಾಗ ಇಡೀ ಜವಾಬ್ದಾರಿ ದರ್ಶನ್ ಅವ್ರ ಮೇಲೆ ಬರುತ್ತೆ. ಅವರ ಸಂಬಂಧಿಕರು ಯಾರೂ ಅವರಿಗೆ ಸಪೋರ್ಟ್ ಮಾಡಲ್ಲ, ಏನು ಎತ್ತ ಅಂತಲೂ ಕೇಳೋಕ್ಕೆ ಬರಲ್ಲ. ಅದರಿಂದನೇ ಅವರು ಲೈಟ್ ಮೆನ್ ಆಗಿ ಸೇರಿಕೊಂಡು ಮಾಡಲಲ್ಲಿ ಟ್ರೈ ಮಾಡ್ತಾ, ಎಲ್ಲ ನಾಟಕದಲ್ಲಿ ಟ್ರೈ ಮಾಡ್ತಾ, ಎಲ್ಲ ಕಡೆನೂ ಓಡಾಡಿ ಕೊನೆಗೆ ಚಾನ್ಸ್ ಸಿಗುತ್ತೆ. ಒಂದು ಸೀರಿಯಲಲ್ಲಿ ಚಾನ್ಸ್ ಸಿಗುತ್ತೆ. ಆ ಸೀರಿಯಲಿಂದ ಮೆಜೆಸ್ಟಿಕ್, ಕಲಾಸಿಪಾಳ್ಯ, ಕರಿಯ ಎಲ್ಲ ನೀವು ನೋಡಿರ್ತೀರ. ಸೂಪರ್ ಹಿಟ್ ಕೊಟ್ಕೊಂಡು ಬಂದಿರೋ ದರ್ಶನ್ ಇವಾಗ ಒಂದು ಪೀಕ್ ಲೆವೆಲಲ್ಲಿ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹ್ಯೂಜ್ ಫ್ಯಾನ್ಸ್. ಅವರ ಹೆಂಡತಿ ಕೂಡ ನಮ್ಮ ಫ್ಯಾನ್ಸ್ ಬಗ್ಗೆ ಮಾತಾಡೋದಾಗಲಿ, ಎಲ್ಲದ ಬಗ್ಗೆನೂ ಮಾತಾಡೋದಾಗಲಿ ತುಂಬಾ ಖುಷಿಯಾಗುತ್ತೆ. ಮೆಜೆಸ್ಟಿಕ್ ಎಲ್ಲ ಮೂವಿ ನಡೀತಿರ್ಬೇಕಾದ್ರೆ ದರ್ಶನ್ ಸರ್ ಮುಂದ್ಗಡೆ ನಿಂತ್ಕೊಂಡು ಇವ್ನ ಕೈಲಿ ಆಗಲ್ಲ, ಇವ್ನ ಇಟ್ಕೊಂಡು ಮೂವಿ ಮಾಡ್ತಾ ಇದ್ದಾರಲ್ಲ ಅಂತ ತುಂಬಾ ಟಾಕ್ಸ್ ಬರುತ್ತೆ. ಆದರೂ ಯಾರು ಆ ಮಾತನ್ನು ಕೇರ್ ಮಾಡ್ದಂಗೆ, ಏನು ತಲೆಗೆ ಹಾಕ್ಕೊಂಡಂಗೆ ಆ ಮೂವಿಲಿ ಆ್ಯಕ್ಟ್ ಮಾಡಿ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೂಪರ್ ಸ್ಟಾರ್ ಮೂವಿ ಅಂತಲೇ ಹೇಳ್ಬೋದು. ಇವಾಗ ಕರಿಯ, ಮೆಜೆಸ್ಟಿಕ್ಕು ನೀವೆಲ್ಲ ಇವಾಗ ಕೂಡ ಮಾತಾಡಿದ್ರು, ಇವಾಗ ಕೂಡ ಎಲ್ಲರ ಬಾಯಲ್ಲೂ ಇದೊಂದು ನೇಮ್ಗಳ ಹೆಸರು, ಮೂವಿಗಳ ಹೆಸರು ಬರುತ್ತೆ. ಮತ್ತು ನೀವು ಅವ್ರು ಮಾಡೋ ಸಂಗೊಳ್ಳಿ ರಾಯಣ್ಣ ಆ್ಯಕ್ಟಿಂಗು ಎಲ್ಲ, ಇವಾಗ ನೀವು ಏನಾದರೂ ಐತಿಹಾಸಿಕ, ಇವಾಗ ರಾಮಾಯಣ, ಮಹಾಭಾರತ ಇಂಥದ್ದೇನಾದರೂ ಮೂವಿ ತೆಗಿತಿದ್ದೀವಿ ಅಂದರೆ ಮೊದಲು ನೇಮೇ ಸಿಗೋದು ದರ್ಶನ್ ಅಂತ. ಇವರು ಇಂಥ ಕ್ಯಾರೆಕ್ಟರ್ಗೆ ಸೈಕ್ ಕ್ಯಾರೆಕ್ಟರ್ ಮಾಡ್ತಾರೆ, ಸೈಕ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಎಲ್ಲರೂ ಡೈರೆಕ್ಟರ್ ಮತ್ತು ಹೀರೋ ಮತ್ತು ಇವರಿಗೋಸ್ಕರನೇ ಕತೆ ಬರೆದು ಅದನ್ನು ತಗೊಂಡೋಗಿ ಇಟ್ಟಿರೋದಂಥ ಡೈರೆಕ್ಟರ್ಸು ಇದ್ದಾರೆ, ಪ್ರೊಡ್ಯೂಸರ್ಸು ಇದ್ದಾರೆ. ಮತ್ತು ಇವರು ಯಾವುದೇ ಮೂವಿನೂ ಪ್ಯಾನ್ ಇಂಡಿಯಾ ಮಾಡೋಕ್ಕೋಗಲ್ಲ. ಆ ಮೂವಿ ಪ್ಯಾನ್ ಇಂಡಿಯಾ ಆದರೆ ಮಾತ್ರ ನಾನು ಪ್ಯಾನ್ ಇಂಡಿಯಾ ಮೂವಿ ನನಗೋಸ್ಕರ ನಾನು ಕರ್ನಾಟಕಕ್ಕೆ ಮಾತ್ರ ತೆಗಿತೀನಿ. ಆ ಮೂವಿ ಏನಾದರೂ ಚೆನ್ನಾಗಿತ್ತು, ಪ್ಯಾನ್ ಇಂಡಿಯಾ ಆಗಬೇಕು ಅಂದರೆ ಅದೇ ಪ್ಯಾನ್ ಇಂಡಿಯಾ ಆಗಲಿ, ನಾವು ಮಾಡೋದು ಬೇಡ ಅಂತ ಇಂಟೆನ್ಷನಲ್ಲಿ ಇರೋ ಹೀರೋ ಅಂದರೆ ದರ್ಶನ್. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ದರ್ಶನ್ ಸರ್ ಅವರು ಎಷ್ಟು ಮರ್ಯಾದೆ ನಾವು ಕೊಡ್ತೀವೋ ಅದರಷ್ಟ 10 ಪಟ್ಟು ಮರ್ಯಾದೆ ನಮಗೆ ಅವರು ವಾಪಸ್ ಕೊಡ್ತಾರೆ. ನೀವು ತುಂಬ ಇಂಟರ್ವ್ಯೂ ನೋಡಿರ್ಬೋದು. ಆ ಇಂಟರ್ವ್ಯೂವಲ್ಲಿ ತುಂಬ ಜನ ಮಾತಾಡಿದ್ದಾರೆ ಇದ್ರ ಬಗ್ಗೆ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಎಷ್ಟೊಂದು ಜನ ಆ್ಯಕ್ಟರ್ಸ್ ಇದ್ದಾರೆ, ಪ್ರೊಡ್ಯೂಸರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅವರನ್ನು ನಾನು ಕೆಳಗಿಟ್ಟು ಮಾತಾಡ್ತಿಲ್ಲ. ಅವರಿಗೆಲ್ಲ ಹೋಲಿಸ್ಕೊಂಡ್ರೆ ದರ್ಶನ್ ಸರ್ ಒಂದು ಹ್ಯೂಜ್ ಫ್ಯಾನ್ ಬೇಸ್ನ ಹುಟ್ಟಾಕಿದ್ದಾರೆ. ಮತ್ತು ತನ್ನ ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತ ಕರೆದು ಅವರಿಗೆ ಟ್ಯಾಟೂನ ಹಾಕ್ಸ್ಕೊಂಡು ಇರೋ ಒಂದು ಸೆಲೆಬ್ರಿಟಿ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಅವ್ರನ್ನ ನಾವು ಸೆಲೆಬ್ರಿಟಿ ಅಂತ ಕರಿಬೇಕಾದ್ರೆ ನಮ್ಮನ್ನು ಅವರು ಸೆಲೆಬ್ರಿಟಿ ಅಂತ ಕರೆದಿದ್ದಾರೆ. ಇದರಲ್ಲಿ ಒಂದು
ಗುಡ್ ಮೆಸೇಜ್ ಮತ್ತು ಕೈಂಡ್ ಪರ್ಸನ್ ಅಂತಲೇ ಹೇಳ್ಬೋದು. ಇದರಲ್ಲೇ ಅವ್ರ ಮನಸ್ಸು ಎಷ್ಟು ಮೃದು, ಎಷ್ಟು ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ, ಈ ಮಾತಲ್ಲಿ ಅವ್ರು ಹಾಕ್ಸ್ಕೊಂಡಿರೋ ಟ್ಯಾಟುಲಿ, ಅಚ್ಚಲಿ ಅದು ಗೊತ್ತಾಗ್ತಾ ಹೋಗುತ್ತೆ. ದರ್ಶನ್ ಸರ್ ಅವ್ರನ್ನ ಹೇಟ್ ಮಾಡೋರು ತುಂಬ ಜನನೇ ಇರ್ತಾರೆ, ತುಂಬ ಜನನೂ ಇರ್ತಾರೆ. ಯಾಕಂದರೆ ಅವ್ರನ್ನ ಇವಾಗ ಅವರು ಮೂವಿಗಳನ್ನ ಫ್ಯಾಮಿಲಿ ಬೇಸಸ್ಸು ನೋಡೋಕ್ಕೆ ಹೋಗಲ್ಲ ಅಂತ ಈ ಟಾಕ್ಸ್ ಇದೆ. ಇವಾಗ ಆಗ್ತಿರೋ ಇವಾಗ ನಿಮಗೆ ಗೊತ್ತಿರ್ಬೋದು, ಇವಾಗ ನಡೆದಿರೋ ಕೇಸಲ್ಲಿ ಎಲ್ಲ ಅವರ ಫ್ಯಾಮಿಲಿ ಎಲ್ಲ ನೋಡಲ್ಲ, ಅವ್ರದ್ದು ಮೂವಿಗಳು ಫ್ಯಾಮಿಲಿ ನೋಡಲ್ಲ, ಬರೀ ಫ್ಯಾನ್ಸ್ ಬೇಸ್ ಅದೊಂದೇ ನೋಡ್ತಾರೆ, ಎಲ್ಲ ಹಂಗೆ ಅಂದ್ಕೊತಾರೆ. ಇವಾಗ ನಿಮಗೆ ಗೊತ್ತಿರ್ಬೋದು, ಒಂದು ಮೂವಿ ಬರ್ತಾ ಇದೆ ಅಂದರೆ ಏನಾದರೂ ಅದು ಫ್ಯಾಮಿಲಿ ಕಂಟೆಂಟ್ ಇದ್ದರೆ ಫ್ಯಾಮಿಲಿ ಅಫ್ಕೋರ್ಸ್ ಹೋಗ್ತಾರೆ. ಇವಾಗ ಲವ್ ಗಿವು ಅಂತೆಲ್ಲ ಇದ್ದರೆ ಆ ಫ್ಯಾಮಿಲಿ ಎಲ್ಲ ಹೋಗೋಕ್ಕೆ ಅಷ್ಟು ಇಷ್ಟಪಡಲ್ಲ. ಇವಾಗ ಫ್ಯಾಮಿಲಿ ಮೂವಿ ಬ್ಯಾಟ್ ಅಂಥವೆಲ್ಲ ಬಂದ್ವಲ್ಲ, ಅಂಥವೆಲ್ಲ ಬಂತು ಅಂದರೆ ಫ್ಯಾಮಿಲಿಗಳು ನೋಡ್ತಕ್ಕೆ ಹೋಗ್ತಾರೆ. ಇಂಥದನ್ನ ಇವಾಗ ಡೆವಿಲ್ ಬಂತು. ಡೆವಿಲ್ ಇಸ್ ನೀವೆಲ್ಲರೂ ತುಂಬಾ ಅದ್ಧೂರಿಯಾಗಿ ತುಂಬ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅಷ್ಟು ಫ್ಯಾನ್ಸ್ ಶ್ರಮ ಪಟ್ಟಿದ್ದಾರೆ. ಥಿಯೇಟ್ರಲ್ಲೆಲ್ಲ ಹೋಗಿ ಕಲೆಕ್ಷನ್ನು ನಿಮಗೆಲ್ಲ ಗೊತ್ತಿರ್ಬೋದು. ಮೂವಿನೂ ಅಷ್ಟು ಚೆನ್ನಾಗಿದೆ. ನಾನು ಮೂವಿ ಬಗ್ಗೆ ಮಾತಾಡ್ತಿಲ್ಲ, ಆದರೂ ಯಾಕೆ ದರ್ಶನ್ ಅವರು ಅಂದ್ರೆ ಯಾಕೆ ನಿಮಗೆ ಇಷ್ಟ? ಒಳ್ಳೆ ನಮಸ್ತು ಏನು ಜಾಗ ಬರಲಿ ಅಂತ ಬಿಡ್ಬೇಕು. ಅವ್ರಿಗೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ. ಮನೇಲಿ ನಾವು ಟಿವಿಲಿ ದೀಪಸ್ ಅವ್ರ ಮೂವಿ ಯಾವ್ದು ಹಾಕಿದ್ರು ಅವರು ನೋಡ್ತಾ ಇರ್ತಾರೆ. ಸಾಂಗ್ಸ್ ಬಂದ್ರು ಅಷ್ಟೇ ಕೇಳ್ತಾರೆ, ಅದು ದರ್ಶನ್ ಅಂತ ಕೇಳ್ತಾರೆ. ಇವಾಗ ನಾವು ಫಸ್ಟ್ ಟೈಮ್ ಬಂದಿದ್ದೇವೆ, ಯಾಕಂದ್ರೆ ಜನ ರಶ್ ಇರ್ತಾರೆ ಅಂತಾನೆ ಇವತ್ತು ಕರ್ಕೊಂಡ್ ಬಂದಿರೋದು, ಬುಕ್ ಮಾಡಿ ಕರ್ಕೊಂಡ್ ಬಂದಿದ್ದೇವೆ. ಯಾಕಂದ್ರೆ ದರ್ಶನ್ ಮೂವಿ ಅಂತಂದ್ರೆ ಅದಕ್ಕೆ ನಾವು ಪಬ್ಲಿಸಿಟಿ ಮಾಡ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಅವ್ರ ಜೊತೆಲಿ ಸಿನಿಮಾ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿತ್ತಲ್ಲ, ಆದ್ರೆ ಅಭಿಮಾನಿಗಳೆಲ್ಲ ಅವ್ರಿಗೆ ಬೇಜಾರು ಆಗ್ದಂಗೆ ನೋಡ್ಕೋತಾ ಇದಾರಲ್ಲ, ಅದರಿಂದ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗ್ಬಹುದು. ಡೆವಿಲ್ ಸಿನಿಮಾ ರಿಲೀಸ್ ಆಗಿ 4 ದಿನ ಆಗಿದೆ. 4 ದಿನಕ್ಕೂ ಕೂಡ ಅಂದ್ರೆ 4ನೇ ದಿನನೂ ಕೂಡ ಹೌಸ್ಫುಲ್ ಪ್ರದರ್ಶನ ಆಗ್ತಿರುವಂತ ಆ ದರ್ಶನ್ ಸರ್ ಅವರು ಕೊಟ್ಟಿರೋ ಕೊಡುಗೆ, ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋ ಕೊಡುಗೆ, ಅದ್ರ ಬಗ್ಗೆ ನಾನು ತುಂಬಾ ಖುಷಿಯಾಗುತ್ತೆ ದರ್ಶನ್ ಸರ್ ಅವ್ರನ್ನ ನೋಡಿದ್ರೆ. ಇದು ದರ್ಶನ್ ಸರ್ ಫ್ಯಾನ್ಸಿಗೆ ಮಾತ್ರ ಮಾಡ್ತಿರೋದಲ್ಲ ವಿಡಿಯೋ, ಎಲ್ಲರಿಗೂ. ಇವಾಗ ಒಂದು ವ್ಯಕ್ತಿನ ನಾವು ಕೀಳಾಗಿ ನೋಡ್ತಿದ್ದೀವಿ, ಏನೋ ಅವರಿಗೆ ಸಪೋರ್ಟಾಗಿ ನೋಡ್ತಿಲ್ಲ ಅಂತ ಏನಾದರೂ ಇದ್ದರೆ ನೀವು ವಿಡಿಯೋನ ನೋಡಲೇಬೇಕಾಗುತ್ತೆ. ಯಾಕಪ್ಪ ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿ, ಸ್ಯಾಂಡಲ್ವುಡ್ ಅಂತ ಬಂತು ಅಂದರೆ ಹಾಲಿವುಡ್, ಟಾಲಿವುಡ್ ಅವರು ಯಾರೂ ನಮಗೆ ಸಪೋರ್ಟ್ ಮಾಡೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ. ನಮ್ಮ ಹೀರೋನ ನಾವೇ ಬೆಳೆಸ್ಬೇಕು, ನಾವೇ ಉಳಿಸ್ಬೇಕು. ಅದಕ್ಕೋಸ್ಕರ ಯಾವುದೇ ಒಂದು ಹೀರೋನಾಗಲಿ, ಯಾವುದೇ ಒಂದು ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಹೀರೋಯಿನ್ ಆಗಲಿ ನೀವು ಕೆಟ್ಟದಾಗಿ ನೋಡೋಕೆ ಹೋಗಬೇಡಿ, ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡಿ. ಯಾಕಂದರೆ ಅವರು ಅಲ್ಲಿಗೆ ಬಂದಿರೋಕ್ಕೆ ಶ್ರಮ ಎಷ್ಟು ಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ದರ್ಶನ್ ಸರ್ ಅವರ ಲೈಫ್ ಸ್ಟೈಲ್ ಸ್ಟೋರಿನ ಕೇಳ್ತಾ ಹೋದರೆ ನಮಗೆ ಇವಾಗ ಏನೂ ಮಾಡ್ದಿಲ್ದವನಿಗೂ ಈ ಥರ ಏನಾದರೂ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಅನ್ನಿಸ್ತಾ ಹೋಗುತ್ತೆ. ಇಂಥ ವ್ಯಕ್ತಿನ ನಾವು ಯಾವತ್ತೂ ಜೈಲಲ್ಲಿ ತುಂಬ ದಿವಸ ನೋಡೋಕ್ಕೆ ಇಷ್ಟಪಡಲ್ಲ. ತುಂಬ ಬೇಗ ಅವ್ರು ಆಚೆ ಬರಲಿ, ಮತ್ತೊಂದು ಮೂವಿಗಳನ್ನೆಲ್ಲ ಮಾಡಲಿ. ಅವರು ಯಾವತ್ತೂ ನಮ್ಮ ಸೆಲೆಬ್ರಿಟೀಸ್ನ ಬಿಟ್ಕೊಟ್ಟಿಲ್ಲ. ಅಂತ ಒಂದು ಒಳ್ಳೆ ಕೈಂಡ್ ಹಾರ್ಟ್ ಪರ್ಸನ್ ಇರೋ ದರ್ಶನ್ ಸರ್ ಅವರು ಬೇಗ ಆಚೆ ಬರಲಿ, ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡಲಿ, ಒಳ್ಳೊಳ್ಳೆ ಸ್ಟೋರಿ ಮಾಡಲಿ. ಅವ್ರ ಮೂವಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಿ ಹಿಟ್ಟಾಗಲಿ. ಅವೆಲ್ಲ ಹಿಟ್ಟಾದರೆ ನಮ್ಮ ಇಂಡಿಯನ್ ಮೂವಿ ಅಂತಲೇ ಒಂದು ರೆಪ್ರೆಸೆಂಟ್ ಆಗುತ್ತೆ. ರಾಜನ್ ಥರನೇ ನೋಡಬೇಕು ಇಷ್ಟ. ಅದಕ್ಕೋಸ್ಕರ ದರ್ಶನ್ ಸರಿಗಿರೋ ಫ್ಯಾನ್ ಬೇಸು, ದರ್ಶನ್ ಸರಿಗಿರೋ ಕದರು, ದರ್ಶನ್ ಸರಿಗಿರೋ ಲುಕ್ಸು ಯಾರಿಗೂ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಯಾವುದೇ ಒಂದು ವ್ಯಕ್ತಿನೂ ಕೀಳಾಗಿ ನೋಡಬಾರ್ದು. ಅವರು ಏನು ಅವ್ರ ಬಗ್ಗೆ ಏನೊಂದು ಮೀಡಿಯಾದಿಂದ ಬರ್ತಾ ಇದೆ ಅಂತ ಅಂದರೆ ಸಖತ್ತು ನಾವು ಅವರಿಗೆ ಬೈಯಕ್ಕೆ ಹೋಗ್ತೀವಿ. ಸುಮ್ಮನೆ ಗೊತ್ತಿಲ್ಲದಿದ್ದನ್ನೆಲ್ಲ ಒಂದು ಮೀಡಿಯಾದಲ್ಲಿ ನಾವು ತಿಳ್ಕೊಂಡು ಏನೇನೋ ಅನ್ನೋಕ್ಕೆ ಹೋಗ್ತೀವಿ. ಆ ಥರ ಏನು ಮಾಡ್ದಲೆ ನಿಮಗೆ ಏನು ಗೊತ್ತು, ಅವ್ರ ಬಗ್ಗೆ ಏನು ಗೊತ್ತು ಅದನ್ನು ಮಾತ್ರ ಯೋಚನೆ ಮಾಡಿ, ಅದನ್ನೊಂದೇ ಥಿಂಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬರ ಜೊತೆ, ಇನ್ನೊಂದು ಹೀರೋ ಜೊತೆ ಅಥವಾ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್. ನಗ್ನಗ್ತಾ ಇರಿ.